ನಾವು ಈ ಹಿಂದೆ ನಮ್ಮ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ವಿ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಆ ಎಲ್ಲಾ ಬೇಡಿಕೆಗಳು ಈಡೇರದೇ ಇರೋದ್ರಿಂದ ಸೊ ಇವತ್ತು ಮತ್ತೆ ಅಂದ್ರೆ ನಾಳೆ 4ನೇ ತಾರೀಕಿಂದ ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಸ್ವತಂತ್ರ ಉದ್ಯಾನವನದಲ್ಲಿ ಮತ್ತೆ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ. ಸೊ ಆ ವಿಷಯವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನೆಲ್ಲ ನಮ್ಮ ಕೈಗಿದೆ ಅಂತ ಭಾವಿಸ್ತೀನಿ. ಸರ್ಕಾರಕ್ಕೆ ನಾವು ಗಾಂಧಿ ಜಯಂತಿಯವರೆಗೂ ನಾವೇನ್ ಮಾಡಿದ್ವಿ, ಗಡುವು ಕೊಟ್ಟಿದ್ವಿ. ಆ ಗಡುವಿನಲ್ಲಿ ಆಗ್ಲಿಲ್ಲ. ಸೊ ನಿನ್ನೆ ಮಾನ್ಯ ಸಚಿವರು ಮೀಟಿಂಗ್ ನಡೆಸಿದ್ರು. ಸೊ ಮೀಟಿಂಗ್ ಫಲಪ್ರದಾಯ ಆಗಿಲ್ಲ. ಸೊ ಹಾಗಾಗಿ 4ನೇ ತಾರೀಕಿಂದ ನಾವು ಹೋರಾಟ ಮಾಡೋದು ಅಂತ. ಈಗ ಈ ಹೋರಾಟದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರ ಏನಿದೆ ಅದು ವಿಕೇಂದ್ರೀಕರಣ ವ್ಯವಸ್ಥೆ ಕೆಲಸ ಮಾಡ್ತಾ ಇರುವಂತದ್ದು. ಆದ್ರೆ ಸದ್ಯ ದಿವಸದಲ್ಲಿ ಏನಾಗಿದೆ, ಅಧಿಕಾರ ವಿಕೇಂದ್ರೀಕರಣ ಸೊ ಕೇಂದ್ರೀಕೃತ ಇದು ನಡೀತಾ ಇದೆ. ಸೊ ನಮ್ಮ ಏನು ಆಡಳಿತ ಬಂದು ಅಧಿಕಾರಿಗಳ ಒಂದು ಇದ್ರ ಮೇಲೆ ನಡೀತಾ ಇರೋದ್ರಿಂದ ಸೊ ನಾವು ಒಂದಷ್ಟು 25 ಬೇಡಿಕೆಗಳನ್ನ ಕಳೆದ 1 ವರ್ಷದ ಬೇಡಿಕೆ ಹೋರಾಟ ಮಾಡ್ತಾ ಇದ್ವಿ. ಅದು ಯಾವ್ದು ಇದುವರೆಗೂ ಬಗೆಹರಿದಿಲ್ಲ. ಸೊ ಸರ್ಕಾರದವ್ರು ಏನ್ ಮಾಡ್ತಾರೆ, ಈ ಪಂಚಾಯತಿ ವ್ಯವಸ್ಥೆ ನಡೆಯುವಂತದ್ದು ವಿಕೇಂದ್ರೀಕರಣ ವ್ಯವಸ್ಥೆ ಒಳಗಡೆ ಸೊ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತ ಗ್ರಾಮ ಸರ್ಕಾರ ಆಗಿ ಕೆಲಸ ನಡೆಸಬೇಕು ಅಂತ. ಆದ್ರೆ ಈಗ ನಡೀತಾ ಇರೋದು ಹೇಗಿದೆ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳಲ್ಲಿ ಯೋಜನೆಗಳು ರೂಪಿಸ್ತಾರೆ, ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಒತ್ತಡ ಇರ್ತಾರೆ. ಆದ್ರೆ ಅದೇನಾಗಿದೆ, ಪ್ರಾಕ್ಟಿಕಲ್ ಆಗಿರೋದಿಲ್ಲ. ಸೊ ಕೆಲವು ಉದಾಹರಣೆ ಕಳೆದ ಬಾರಿ ಕೂಡ ನಾವ್ ಹೇಳಿದ್ವಿ. ಸೊ ಗ್ರಂಥಾಲಯಗಳನ್ನ ನಮ್ಗೆ ಏನ್ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿದ್ರು. ನಾವು ಅದಕ್ಕೆ ಸ್ಯಾಲರಿ ಕೊಡ್ಬೇಕು, ಆರ್ಥಿಕ ಹೊರೆ ಆಗುತ್ತೆ ನಮ್ಮ ಪಂಚಾಯತಿಗೆ. ಆದ್ರೆ ಅದು ಕಂಟ್ರೋಲಿಂಗ್ ನಮ್ಮಲ್ಲೇ ಇರಲ್ಲ. ಅದಾದ್ಮೇಲೆ ಕೂಸಿನ ಮನೆ ಅಂತ ಮಾಡಿದ್ರು. ಕೂಸಿನ ಮನೆ ಅದು ಬೇಸಿಕ್ ಆಗಿ ವರ್ಕ್ ಆಗುತ್ತಾ ಇಲ್ವಾ, ಅದು ಯಾವುದೇ ಒಂದು ಇದನ್ನ ನೋಡ್ಲಿಲ್ಲ. ಸೊ ಅದು ಆರ್ಥಿಕ ಹೊರೆ ಮತ್ತೆ ನಮ್ಮ ಪಂಚಾಯತಿ ಜೊತೆಗೆ ಘನತ್ಯಾಜ್ಯ ವಿಲೇವಾರಿ ಘಟಕ ಮಾಡಿದ್ರು, ಅದು ಅದೇ ತರ ಆಗಿದೆ. ಇದೇ ತರ ಹೇಳ್ತಾ ಹೋದ್ರೆ ತುಂಬಾ ಇಶ್ಯೂಸ್ ಇದೆ. ಆದ್ರೆ ಅದೆಲ್ಲವೂ ಕೂಡ ಏನೋ ಒಂದು ಅವರ ಯೋಚನೆ ಬರುತ್ತೆ, ಇಂಥದ್ದು ಒಳ್ಳೇದಾಗ್ಬೋದು ಅಂತ. ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕಿಲ್ಲ, ನೇರ ಅವ್ರ ಆದೇಶ ಮಾಡ್ಬಿಡೋದು. ಆದೇಶ ಮಾಡಿದಾಗ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಆರ್ಥಿಕತೆಗೆ ಹೊರೆ ಅನ್ನೋದು ನೋಡಲ್ಲ. ಸರ್ಕಾರದಿಂದ ಯೋಜನೆಗಳು ರೂಪಿಸ್ತಾರೆ ಹೊರತು ಅದು ಬೇಕಾದಂತ ಪೂರಕ ಆರ್ಥಿಕ ಸಹಾಯವನ್ನ ಅವ್ರು ಮಾಡ್ತಿಲ್ಲ. ಜೊತೆಗೆ ಸೊ ನಮ್ಮ ಪಂಚಾಯತಿ ವ್ಯವಸ್ಥೆ ಏನ್ ಕೆಲಸ ಮಾಡಬೇಕು ಅದ್ರ ಮೂಲ ಆಶಯನೇ ತಿಳಿಸ್ಬಿಟ್ಟಿದೆ. ಸೊ ಇದನ್ನ ನಾವು ಹಲವಾರು ಬಾರಿ ರಾಜ್ಯ ಮಟ್ಟದಲ್ಲಿ, ಸಚಿವರ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲ ಕೂತು ಚರ್ಚೆಗಳು ನಡೆದು ಎಲ್ಲ ಆಗಿದೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಈ ವಿಷಯದಲ್ಲಿ ಬದಲಾವಣೆ ಆಗಿಲ್ಲ. ಸೊ ಅದಕ್ಕೆ ಈಗ ಪಂಚಾಯತಿಯಲ್ಲಿ ಇರುವಂತ ಎಲ್ಲಾ ಸಂಘಟನೆಗಳು ಅಂದ್ರೆ ಪಿಡಿಒ ಇದ್ದಾರೆ, ಪಿಡಿಒ ಸಂಘಟನೆಗಳು ನಾಳೆ ಕೈಗೊಳಿಸಿದ್ದಾರೆ, ವಾಟರ್ ನೀರು ಗಂಡಿಗಳಿದ್ದಾರೆ, ಮತ್ತೆ ಇವುಗಳು ಡಿಜಿಟಲ್ ಸಹಾಯಕರಿದ್ದಾರೆ, ಸೊ ಸೆಕ್ರೆಟರಿ ಇದ್ದಾರೆ. ಎಲ್ಲಾ ಸಂಘಟನೆಗಳು ಇದು ಮಾಡಿ ನಾಳೆ 4ನೇ ತಾರೀಕಿಂದ ಇಡೀ ಗ್ರಾಮ ಪಂಚಾಯತಿ ಕಾರ್ಯನಿರ್ವಹಣೆ ಸ್ಟಾಪ್ ಆಗ್ತದೆ. ಸೊ ಕೆಲಸಗಳನ್ನ ಮಾಡ್ತಿಲ್ಲ. ನಾಳೆಯಿಂದ ಇಡೀ ಗ್ರಾಮ ಪಂಚಾಯತಿ ಎಲ್ಲ ರಾಜ್ಯದ ಎಲ್ಲ 6,000 ಗ್ರಾಮ ಪಂಚಾಯತಿ ಏನಿದೆ ಅಷ್ಟು ಗ್ರಾಮ ಪಂಚಾಯತಿಗಳು ಕೂಡ ನಾಳೆ ಕಾರ್ಯನಿರ್ವಹಿಸಿದ ಸ್ಟಾಪ್ ಮಾಡಿದ್ವಿ. ಸೊ ಎಲ್ಲ 11 ಸಂಘಟನೆಗಳು ಸೇರಿ ನಾಳೆಗೆ ಸ್ವತಂತ್ರ ಉದ್ಯಾನವನದಲ್ಲಿ ಚಳವಳಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಆದ್ರೆ ಸ್ಥಳೀಯವಾಗಿ ಏನು ನಿರ್ಣಯ ತಗೊಳಕ್ ಆಗ್ತಾ ಇಲ್ಲ. ಪ್ರತಿಯೊಂದನ್ನು ಇಂಥದೇ ಗೈಡ್ಲೈನ್ಸ್ ಇಷ್ಟೇ ಖರ್ಚು ಮಾಡ್ಬೇಕಂತ ನಿರ್ದೇಶನ ಕೊಡುತ್ತೆ ನಮಗೆ. ಉದಾಹರಣೆ 15 ಫೈನಾನ್ಸ್ ಒಂದಿಷ್ಟು ಲಕ್ಷ ಅಂತ ಕೊಟ್ರೆ ಅದನ್ನೇ ಕೆಲವು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಾಗಿಸಿದೆ, ಅದ್ರದ್ದು ಏನು ತೊಂದರೆ ಇಲ್ಲ. ಆದ್ರೆ ಬೇರೆಯವ್ರು ಇಷ್ಟೇ ನಿರ್ದಿಷ್ಟವಾಗಿ ಇಂತಿಂತದೇ ಕೆಲಸ ಮಾಡ್ಬೇಕಂತ ಅಲ್ಲಿಂದ ನಿರ್ದೇಶನ ಬರುತ್ತೆ ನಮಗೆ. ಹಂಗಿದ್ಮೇಲೆ ಸ್ಥಳೀಯ ಸಂಸ್ಥೆ, ಸ್ಥಳೀಯ ಸದಸ್ಯರಿಗೆ ಏನ್ ಅಧಿಕಾರ ಇರುತ್ತೆ? ಎಲ್ಲ ಅವರೇ ಅಧಿಕಾರಿಗಳು ಅಲ್ಲೇ ಕೂತ್ಕೊಂಡು ಅವರೇನೇ ತೀರ್ಮಾನ ಮಾಡಿರುವಾಗ ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಅಲ್ಲಿ ಸ್ಥಳೀಯ ಸಂವಿಧಾನ ಅಂತಾನೆ ಹೇಳ್ತಾರಲ್ಲ. ಮತ್ತೆ ಇಲ್ಲಿ ನಾವು ಮಾಡೋದಾದ್ರೆ ಏನಿರುತ್ತೆ, ನಮ್ಮ ವಾರ್ಡ್ಗಳಲ್ಲಿ ನಮ್ಗೆ ಏನ್ ಸಮಸ್ಯೆ ಇರುತ್ತೆ, ನಮ್ಗೆ ಏನೇನಕ್ಕೆ ನಾವು ಆ ಅಮೌಂಟ್ ಹಾಕೋಬೇಕನ್ನ ಉಪಯೋಗಿಸ್ಕೋಬೇಕನ್ನೋದು ನಮಗ್ ಗೊತ್ತಿರುತ್ತೆ. ಆದ್ರೆ ನಮ್ಗೆ ಅಧಿಕಾರ ಏನೂ ಇಲ್ಲ. ಜೊತೆಗೆ ಅದ್ರಷ್ಟೇ ಈಗ ಹೋದ ವರ್ಷ ಏನಿತ್ತು, ಈ ವರ್ಷನೂ ಅಷ್ಟೇ ನಮ್ಗೆ ಅನುದಾನ ಇರುತ್ತೆ, ನಮ್ಮ ಪಂಚಾಯತ್ ಸ್ಥಳೀಯ ಅನುದಾನ. ಅದಕ್ಕೆ ಮತ್ತೆ ಏನೇನೆಲ್ಲ ಇಂಪ್ಲಿಮೆಂಟ್ ಆಗ್ಬೇಕು ಅದೆಲ್ಲಾನು ನಮ್ಗೆ ಓಡಿಸ್ತಾರೆ. ಈಗ ಯಾವ್ದಾದ್ರು ಸ್ವಸಹಾಯ ಸಂಘಗಳಿಗೆ ತರಬೇತಿ ಕೊಡ್ಬೇಕು ಅಂತ ಅಂದ್ರೆ ಅದನ್ನೆಲ್ಲ ಆಗಲೇ ಪಿಡಿಒನ ಕರ್ಕೋತಾರೆ ಟ್ರೈನಿಂಗ್ ಅಂತ, ಅದಕ್ಕೆ ಸಮಯ ವ್ಯರ್ಥ ಮಾಡ್ತಾರೆ. ಇದನ್ನ ನಿರ್ದಿಷ್ಟವಾಗಿ ನೀವೇ ಮಾಡ್ಬೇಕು ಅಂತ ಆವರೆ ಆಗ್ತಾರೆ. ಈ ಕೂಸಿನ ಮನೆ ಇದೆ, ಹಾಗೇನೆ ಗ್ರಂಥಾಲಯ ಇದೆ, ಮತ್ತೆ ಶೌಚ ಇದನ್ನ ಮತ್ತೆ ಕ್ಲೀನಿಂಗ್ ವೆಹಿಕಲ್ ಮಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಚಾಲಕನ ಇದನ್ನು ವೇತನನು ನೀವೇ ಬರ್ಸಿ ಅಂತ ಹೇಳ್ಕೊಂಡು ಸರ್ಕಾರ ನಮ್ಗೆ ನಿರ್ದೇಶನ ನೀಡಿದೆ. ಇದಕ್ಕೆಲ್ಲ ಹೆಚ್ಚೆಚ್ಚು ಹೊರೆ ಆಗ್ತಾ ಇದೆ. ನಾವು ಅಭಿವೃದ್ಧಿ ಕೆಲಸ ಏನು ಮಾಡಕ್ ಆಗ್ತಾ ಇಲ್ಲ. ಹಂಗೆ ನಮ್ಗೆ ಸದಸ್ಯರಿಗೆ ಹೆಚ್ಚು ಅಧಿಕಾರ ಕೊಡಿ, ಆ ಹಣನ ನಾವೇ ಖರ್ಚು ಮಾಡ್ತೀವಿ, ದುರುಪಯೋಗ ಮಾಡ್ಕೊಳಲ್ಲ. ಎಲ್ಲೋ ಒಂದು ಕಡೆ 2 ಕಡೆ ಆಗಿರ್ಬೋದೇನೋ, ಆದ್ರೆ ಎಲ್ಲಾರು ಆ ಮನಸ್ಥಿತಿ ಇರಲ್ಲ. ಅಭಿವೃದ್ಧಿ ಮಾಡ್ಕೊಳ್ಳುವಂತ ಮನಸ್ಥಿತಿ ಇರುವಂತವ್ರು ಹೆಚ್ಚು ಸದಸ್ಯರಿದ್ದೀವಿ. ಹಾಗಾಗಿ ನಾವು ನಾಳೆಯಿಂದ ನಿರ್ದಿಷ್ಟವಾಗಿ ಹೋರಾಟ ಮಾಡ್ತಾ ಇದ್ದೀವಿ.